ಪ್ರೇಮಿಗೆ ಮತ್ತೊಂದು ಸಂಕಷ್ಟ ಎದುರಾಯಿತಾ? ತಾನು ನಡೆದಿದ್ದೇ ದಾರಿ ಎನ್ನುವಂತೆ ಕೆಲ ನಿರ್ಧಾರಗಳು ಕೂಡ ಅವರಿಂದ ವ್ಯಕ್ತವಾಗಿತ್ತು. ಆ ತರಹದ ಕೆಲ ಎಡವಟ್ಟಿನ ನಿರ್ಧಾರಗಳು ಅವರಿಗೆ ಮತ್ತೊಂದು ಸಂಕಷ್ಟಕ್ಕೆ ಈಡು ಮಾಡುವಂತೆ ಪ್ರೇರೇಪಣೆ ಕೊಡ್ತಾ ಸುಮ್ಮನೆ ಇರಲಾರದೆ ಇರುವೆ ಬಿಟ್ಕೊಂಡ್ರ ಪ್ರೇಮು. ಆನೆ ನಡೆದಿದ್ದೇ ದಾರಿ ಎಂದುಕೊಂಡು ಈಗ ಕೆಟ್ರ ಪ್ರೇಮ್ ಕೆರಿಯರಿಗೆ ಕುತ್ತು ತರುತ್ತಾ ಸೆರಗು. ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸು ನಮಗೆ ಕಂಟಕಾಗುತ್ತೆ. ಸೆರಗು ಸರ್ಸೆ ಹಾಡಿಗೆ ಪ್ರೇಮ್ ಕೆರಿಯರ್ ಬಲಿ. 18 ವರ್ಷಗಳ ಇಮೇಜ್ ಹಾಳು ಮಾಡ್ಕೊಂಡ್ರ ಶೋಮ್ಯಾನ್ ಇಮೇಜ್ಗೆ ಭಾರಿ ಹೊಡೆತ. ಕೆಲವೊಮ್ಮೆ ಸಾಂಪ್ರದಾಯಿಕವಾಗಿ ಪಾಳೆಪಟ್ಟಿನ ಪಾಳೆಗಾರರು ಕೂಡ ಒಂದು ಸಣ್ಣ ವಿಚಾರದಲ್ಲಿ ಮಂಕಾಗ್ಬಿಡ್ತಾರೆ. ಓವರ್ ಕಾನ್ಫಿಡೆನ್ಸ್ ಅನ್ನೋದಿದೆಯಲ್ಲ, ಮನುಷ್ಯನ ಅತ್ಯಂತ ದೌರ್ಬಲ್ಯ. ಪ್ರೇಮ್ 18 ವರ್ಷದ ಕೆರಿಯರ್ನಲ್ಲಿ ಅವರು ಬರೆಯೋ ಬರಹಕ್ಕೊಂದು ಪಡೆ ಇತ್ತು, ಫ್ಯಾನ್ಸ್ಗಳ ಅಭಿಮಾನಿಗಳ ದಂಡು. ಅವರ ಸಾಹಿತ್ಯಕ್ಕೊಂದು ಅಭಿಮಾನಿಗಳ ದಂಡಿತ್ತು. ಅವರು ಬರೆಯೋ ಸಾಹಿತ್ಯ ಪ್ರಕಟ ಆಗೋ ಮುನ್ನವೇ ಕುತೂಹಲದ ಅರಮನೆಗಳು ತೆರೀತಾ ಇತ್ತು ರಾಜ್ಯದಲ್ಲಿ. ಈಗೇನಾಯಿತು? ಆ ಮನೋಮಂದಿರದಲ್ಲಿ ಒಂದು ತರಹದ ಕಸಿವಿಸಿ. ಯಾಕಿಂಗ್ ಬರೆದ್ರು ಪ್ರೇಮು? ಹಾಗಾದ್ರೆ ಶಿವ ಅಂತ ಬಂದಾತ ಸೆರಗಿಗೆ ಕೈ ಹಾಕದ ಅದ್ಭುತ ಕಲಾವಿದ, ಅಷ್ಟೇ ಪ್ರತಿಭಾನ್ವಿತ. ಇಂತಹ ಪ್ರತಿಭಾವಂತ ಪ್ರೇಮಿಗೆ ಇದೆಲ್ಲ ಬೇಕಿತ್ತ? ಹಗಲೊತ್ತಲ್ಲೇ ಎಡುವುದು ಅಂತಾರಲ್ಲ, ಹೆಣ್ಣು ಕುಲಕ್ಕೆ ಅವಮಾನ ಮಾಡುವುದು ಬೇಕಿತ್ತ? ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ದು. ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಸೆರಗು ಒಳಗೆ ಕೈ ಹಾಕಿದ್ರೆ ಆಗುತ್ತೆ ಏನ್ರಿ? ನಾಗರಿಕ ಸಮಾಜ ಒಕ್ಕಳುತ್ತಾ? ಶಿವನಾಮ ದಪಿಸಿದಾತ ಕೊಳಕು ಭಾಷೆ ಬರೆಯುತ್ತಿದ್ದಾರ. ಸೀರೆ ಸೆರಗಿನ ವಿಷಯದಲ್ಲಿ ವಿವಾದಿತ ಬರಹ ಬೇಕಿತ್ತ? ತಮ್ಮ ಸಿನಿಮಾ ಮಾರುಕಟ್ಟೆಗೆ ತಾವೇ ಬ್ರೇಕ್ ಹಾಕೊಂಡ್ರು. ನೋಡಿ, ಬ್ರಹ್ಮ ಶಿವ ಎದೆ ಹಾಲು ಕುಡಿದ್ರು ಎಂದಿದ್ದ ಪ್ರೇಮು ಈಗ ಮಾಡ್ಕೊಂಡಿದ್ದೇನು? ಯೋಗಿ ಸಿನಿಮಾದಲ್ಲಿ ತಾಯಿಯ ಮಹತ್ವ ಸಾರಿದ್ದ ಪ್ರೇಮು ನನ್ನ ಜೊತೆ ಮದುವೆಗೂ ಊಟ ಇದೆ, ತಿಥಿಗೂ ಊಟ ಇದೆ ಅಂತ ತೋರಿಸ್ದಂಗ ಆಯ್ತು. ಹೆಣ್ಣಿನ ಸೆರಗಿನ ಒಳಗೆ ಕೈ ಹಾಕಿದ್ದಲ್ಲದೆ ಅದನ್ನ ಅತ್ಯಂತ ಸುಂದರ ಪರಗಳಲ್ಲಿ ನಾನು ತೆರೆದಿಡುತ್ತಿದ್ದೇನೆ ಅನ್ನೋ ಭ್ರಮೆಗೆ ಬಿದ್ದಿದ್ದು ಮಾತ್ರ ಅಲ್ಲದೆ ಸಂಗೀತದ ಯಾರು ಕಲ್ಪಿಸಿಕೊಳ್ಳಲಾಗದ ಲಹರಿಗೆ ಬಿದ್ದು ಒದ್ದಾಡ್ತಾ ಇದ್ರು ಪ್ರೇಮು. ನಾನು ಬರೆದಿದ್ದನ್ನ ಸಮಾಜ ಒಪ್ಪಿಕೊಳ್ಳುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್. ಅದು ಮನುಷ್ಯನಿಗೆ ಓವರ್ ಕಾನ್ಫಿಡೆನ್ಸ್. ಬರೆದಿದ್ದನ್ನೆಲ್ಲವನ್ನೂ ಕೂಡ ಜನ ಒಪ್ಕೊಳ್ಳೋದಕ್ಕಾಗುತ್ತಾ? ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸಿನಿಮಾ ರಿಪೋರ್ಟರ್ ರಚನಾ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಚನಾ, ಕೆಲವೊಮ್ಮೆ ಮನುಷ್ಯನು ಎಷ್ಟೇ ಟ್ಯಾಲೆಂಟ್ ಆಗಿದ್ರೂ ಕೂಡ ಓವರ್ ಕಾನ್ಫಿಡೆನ್ಸ್ ಆತನಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಕಷ್ಟ ಅನಿಸ್ಬಿಡುತ್ತೆ. ಈಗ ಪ್ರೇಮ್ ವಿಚಾರದಲ್ಲೂ ಕೂಡ ಅದೇ ಆಯ್ತಾ ಏನು ರಚನಾ? ಸಾಹಿಲ್, ಏನು 18 ವರ್ಷದಿಂದ ಪ್ರೇಮ್ ತಮ್ಮ ನಟನೆ ಹಾಗೂ ಹಾಡು ಬರಹಗಾರಿಕೆಯಲ್ಲಿ ಹೆಚ್ಚು ಖ್ಯಾತಿಯನ್ನ ಗಳಿಸಿದ್ದಾರೆ. ಈ ಹಿಂದೆ ಅವರು ಬರೆದಂತಹ ಹಾಡಿಗೆ ದೊಡ್ಡ ಅಭಿಮಾನಿ ವರ್ಗವೇ ಇದೆ ಅಂತ ಹೇಳಬಹುದು. ಬೇಡುವನು ವರವನು ಆಗಿರಬಹುದು, ಹಾಗೂ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಹಾಡು ಆಗಿರಬಹುದು. ಇದು ಹೆಚ್ಚಾಗಿ ತಾಯಿ ಸೆಂಟಿಮೆಂಟ್ ಅನ್ನ ಹೊಂದಿರುವ ಹಾಡುಗಳಾಗಿತ್ತು. ಹಾಗೂ ಹೆಚ್ಚಾಗಿ ಈ ಹಾಡುಗಳು ಪ್ರತಿಯೊಬ್ಬರಿಗೂ ಕೂಡ ಕನೆಕ್ಟ್ ಆಗ್ತಿತ್ತು. ಇದರಿಂದಾಗಿ ಪ್ರೇಮ್ ಮೇಲೆ ಅವ್ರು ಈ ರೀತಿಯ ಹಾಡುಗಳನ್ನ ಬರೆದಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಅಭಿಮಾನವೂ ಕೂಡ ಇತ್ತು. ಆದ್ರೆ ಇದೀಗ ಇವ್ರು ಮಾಡಿರುವಂತಹ ಈ ಒಂದು ತಪ್ಪು, ಸರ್ಸೆ ಸೆರಗ ಸರ್ಸೆ ಅನ್ನೋ ಒಂದು ಹಾಡನ್ನ ಏನು ಅವರು ಬರ್ದಿದ್ದಾರೆ, ಆ ಹಾಡಿನಿಂದ ಇವರು 18 ವರ್ಷದಿಂದ ಏನು ಸಾಧನೆಯನ್ನ ಮಾಡಿದ್ದಾರೆ, ಅವರ ಒಂದು ನಟನೆಯಿಂದ ಆಗಿರಬಹುದು ಅಥವಾ ನಿರ್ದೇಶನದಿಂದ ಆಗಿರಬಹುದು ಅಥವಾ ಸಾಹಿತ್ಯ ರಚನೆಯಲ್ಲೂ ಕೂಡ ಅವರು ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಈ ಒಂದು ಹಾಡು ಬರೆದು ಅವರ ಕೆರಿಯರ್ ಅನ್ನ ಡ್ಯಾಮೇಜ್ ಮಾಡ್ಕೊಳ್ಳುವಂತಹ ಒಂದು ಕೆಲಸಕ್ಕೆ ಪ್ರೇಮ್ ಅವರು ಕೈ ಹಾಕಿದ್ದಾರ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ಹಾಡನ್ನ ಬರ್ದಿದ್ದಾರೆ, ನಿಜಕ್ಕೂ ಕೂಡ ಅದು ಎಲ್ಲ ಮಹಿಳೆಯರಿಗೂ ಒಂದು ಅವಮಾನ ಆಗಿರುವಂತಹ ಒಂದು ವಿಚಾರ ಅಂತ ಹೇಳ್ಬಹುದು. ಒಂದ್ ಕಡೆ ಅವ್ರು ಹೇಳ್ತಾರೆ ನಾವು ಬಾಟಲ್ ಮತ್ತೆ ಉಪ್ಪಿನಕಾಯಿ ಇಟ್ಕೊಂಡು ಬರ್ದಿದೀವಿ ಅಂತ ಹೇಳಿ, ಅದು ಅಲ್ಲಿ ಬರುವಂತಹ ಸಾಲುಗಳಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಕೇಳ್ಸೋದು ಅಂದ್ರೆ ಸರ್ಸೆ ಸೆರಗ ಸರ್ಸೆ ಅಂತ ಹೇಳಿ. ಹೀಗಾಗಿ ಪ್ರೇಮ್ ಅವರು ಒಂದು ರೀತಿ ಅವರ ಕೆರಿಯರ್ ಅನ್ನ ಹೆಣ್ಣು ಮಕ್ಕಳ ಸೆರಗಿಗೆ ನೇಣು ಹಾಕುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರ ಅಂತ ಹೇಳಿ ಈಗ ಪ್ರಶ್ನೆ ಮೂಡ್ ಬರ್ತಾ ಇರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ರಚನಾ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಒಂದು ಬಿಯರ್ ಬಾಟಲ್ ಉಪ್ಪಿನಕಾಯಿಯ ಜರಡಿ ವಿವಾದಕ್ಕೆ ಕಾರಣ ಆಗುತ್ತೆ ಅನ್ನೋದು ಪ್ರೇಮ್ ಅವರ ಊಹೆಯಲ್ಲೂ ಕೂಡ ಇರಲಿಲ್ಲ. ಒಟ್ಟಾರೆ ಆ ಒಂದು ಸಾಹಿತ್ಯ ಈಗ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.